ಉದ ಗಾಂಧ ತಪ್ಪದ ಏನೋ ಮಾಡಿದಲ್ಲೋ ಎಲ್ಲ ಕಿತ್ತಾಡಿಬಿಟ್ಟಲ್ಲ. ಅದ ಪೊತ್ತನ ತಾಯಿಲ್ಲ. ಅಯ್ಯಪ್ಪ ಏನಂದ್ರೆ ಎಲ್ಲ ಮೇಳು ಅದಲ್ಲೇ ಪೊತ್ತನ ತಾಯಿಲ್ಲ. ಲೇ ಅದು ಪುತ್ತ ಹಾಲಲ್ಲಿ ಅದು ಪುಷ್ಪ ಸ್ಟೈಲ್ ಅನ್ಬೇಕು ಮಗನ್ನ. ಮರ ನನ್ನ ಬಾಯಿ ತುದ್ದಿಲ್ ಬಿದ್ದೋ ಮರ ಏನ್ ತಲಿತೈತಿ. ನೀನು ಪುಷ್ಪ ಆದ್ರ ನಾನು ಕ್ರಾಂತಿಲೆ. ಕರ್ಮ ನಿನ್ನ ಬಿಟ್ರು ಈ ಕ್ರಾಂತಿ ನಿನ್ನ ಬಿಡಲ್ಲ. ನೀ ತಾವಂತಿ ಆದ್ರೆ ನಾ ಅವ್ರ ಮಗ. ಅಪ್ಪಾಜಿ ನೀ ಯಾರ ಮಗ? ನಮ್ಮ ಅಪ್ಪನ ಮಗ. ಓ ನಮಸ್ಕಾರ. ನಿಮ್ಮ ಅಪ್ಪನ ಮಗ ಯಾವಲ್ಲ ನಮ್ಮ ಅಪ್ಪನ ಮಗಲ್ಲ ಊರ್ ಮಗ. ಊರ್ ಮಗ ನಮಸ್ಕಾರ. ಇದು ಅನ್ಲೇ ಮಾಮನ್ ಮನಿ ಮಾಮ ಯಾತದ ಅದಕ್ಕೆ ಅನ್ಲಿ ಪಂಚಾಯತ್ಯಾಗ ಆರಿತ ಬಂದಾನ ಊರಲ್ಲಿಟ್ಟಿನ ಉದ್ದಾರ ಮಧ್ಯ ಅನ್ಲವ. ಅಪ್ಪ ನಮ್ಮ ಗೌಡ್ರಿಗಿಟ್ಟು ಬಾಯಿ ಸಟ್ಲು ಬಿಟ್ಟು ಮಾತಾಡ್ತಾರ ಅಂದ್ಮೇಲೆ ಇವ ಕರಮರಾಜ ಅಂತ ಕಾಣತ್ತ. ಯಪ್ಪ ನೀವೇನು ಮಾತಾಡಕ್ ಹೋಗ್ಬೇಡ್ರಿ. ಗೌಡ್ರು ಹೇಳ್ಯಾರ ನನಗ ನಿಮಗೆ 3 ಮಾಡ್ಬೇಕಂತ. ಹೇಳಿ ಅದು ಹೇಳಂಗಿಲ್ಲ, ಮಾಡಿ ತೋರಿಸ್ಬೇಕು. ಆ ಕಡೆ ಈ ಕಡೆ ಗೌಡ್ರು ಬಂದೂಕೈತಿ, ಈ ಕಡೆ ನನ್ನ ಬಂದೂಕೈತಿ. ಊಟಕ್ಕೆ ಹೋಗ್ಬೇಡ, ಡಬ್ ಬಂದ್ಬಿಡ್ತಾವ. ಆಶೀರ್ವಾದ ಆಶೀರ್ವಾದ. ಯಾರಪ್ಪ ನೀನು? ದಿಕ್ ತಪ್ಪ ಬಂದೇನು ಈ ಕಡೆ. ಗೌಡ್ರಲ್ಲಿ ಗೌಡ್ರ ಅಲ್ಲಿ ಹೋದ್ರಲ್ಲ ಮೊನ್ನೆ. ಗೌಡ್ರ ಸ್ನೇಹಿತ ನಾನು. ಗೌಡ್ರ ಸ್ನೇಹಿತ? ಯಪ್ಪ ಗೌಡ್ರ ಸ್ನೇಹಿತರಾಗ್ಲಿ ನಿನ್ನ ಹೆಸರು ಏನು ಹೆಂಗ ಬಂದ್ಬಿಡ್ದ ಸ್ನೇಹಿತ? ನೋಡು ಗೌಡ್ರ ಸ್ನೇಹಿತ ಕರ್ಮರಾಜ ಅಂತ. ಯಪ್ಪ ನೀ ಕರ್ಮರಾಗಿರೋ ಧರ್ಮರಾಗಿರೋ ಅದನ್ನ ತಗೊಂಡು ನಾನು ಮಾಡ್ಲು ಮರೆ. ಅವ ಬರ್ತಾನ ಕರ್ಮ. ಇವು ಕರ್ಮ ಅವು ಕರ್ಮ. ಒಟ್ಟ ಎಷ್ಟು ಮಂದಿ ಕರ್ಮಗಳು ಬಂದಿರು ಮರಿ. ಯಪ್ಪ ನಡೆಯೋ ಗುರು ನಡೆಯೋ. ಊಟ ಬಂದಾಯ್ತು ನಡೆಯೋ. ಒಂದು ಊಟ ಒಂದ ಸಲ ಅಲ್ಲ. ಏನ್ ಹೇಳಿದ್ನೋ ನಾನು ನಿನಗೆ? ಏನ್ ಹೇಳಿದ್ರಿ? ಕರ್ಮರಾಜ್ ಬರ್ತಾರ ಒಂದ್ ಚೇರ್ ಹಾಕಿ ಕುಡ್ಸಂತ ಹೇಳಿದಿನ. ಕುಂಡ್ರಿಸಿನಲ್ರಿ ಎಲ್ಲಿ? ಅಲ್ಲೇ ನೋಡ್ರಿ ಇಸ್ಮಾಯಿಲ್ ಬಾಯ್ ಹೆಂಗದ. ಇದ್ಯಾವ್ದಲ್ಲೇ ಮುನ್ನೋಳಿ ಮಂಗೆ. ಈ ಮಂಗ್ಯನ ಮಗ ನಿಮಗೂ ಗೊತ್ತಿಲ್ಲ? ಗೊತ್ತಿಲ್ಲ. ಇವ ಪುತ್ತ ಅಂತ ಅಂದಾಗ ನನಗೆ ಗೊತ್ತಾಗಬೇಕಾಗಿತ್ತು. ಇವನೊಂದು ಪುಟ್ಟಿಡಾಕ್ ಬಂದ ನೀವು ಅಂತಂದ. ಯಾವಲೇ ಅಲ್ಲ ಹಾದಿಗೆ ಹೋಗೋರ್ನ ಕರೆಯೋದು, ಕರೆದು ಕೂಡ್ಸೋದು, ಮತ್ತೆ ಬಡಿಯೋದ ಮೊದಲೇ ಕೇಳಬೇಕಿತ್ತಲ್ಲ ಯಾರು ಏನು ಅಂತೇಳಿ. ಯಾವಲೇನೆ ನಿನ್ಗೆ ಯಾಕೆ ಬೇಕ ಹೇಳತ್ತಲ್ಲ ಗೌಡ್ರ. ಕೂದಲೇ ತಗುವಂಗ ಬದುತ್ತನ್ ಮತ್ ನೀನು ಮಗನ. ಅಲ್ಲ ಯಾರಪ್ಪ ನೀನು? ಮಾಮ ನಿನಗೂ ಗೊತ್ತಾಗ್ಲಿಲ್ಲ? ಇಲ್ಲ ನಾ ಮಾಮ ಹರಿಬ. ಫೋನ್ ಮಾಡಿದ್ದತ್ತ ಮಮ್ಮಿಗೆ, ಮತ್ ತಂಗಿ ಕೊತ್ತ ಮದುವೆ ಮಾತು ನಂದತ್ತಲ್ಲ. ಓಹೋ ನಮ್ಮ ಅತ್ತಿ ಮಗ ಹರಿಬಾಬು. ಸಣ್ಣ ಬಿದ್ದಾಗ ನೋಡಿದೆ. ಈಗ ಎಲ್ಲ ಬಂದಾವ್ ದೊಡ್ಡವಾಗಿನಿ. ಇರ್ಲಿ ಬಿಡ. ಆಯ್ತು ಆರಾಮದಾಳಲ್ಲ? ಆಕಿಗೇನು ದಾದೆ 4 ರೊಟ್ಟಿ ತಿತ್ತಾಳ. ಬರ್ರಿ ಬ್ಯಾಗ್ ತಗೊಂಡ್ ಧರ್ಮಸ್ಥಳಕ್ಕೂ ಆದ್ನೆ, ಹುಬ್ಬಳ್ಳಿ ಸಿದ್ಧಾರ್ಥ ಮತ್ತಕ್ಕೂ ಆದ್ನೆ. ಬರ್ರೇ ಬರ್ರಿ ಅಡ್ಡಾದಕತ್ ಬತ್ತಾಳ ಮರ್ರ. ಬಸ್ ಫ್ರೀ ಆದಾಗಿದ್ದ ಮನ್ಯಾಗ ತುಂದೂರು ಅಳಕ್ಕೆ. ನಾನು ಮದುವೆ ತಿಂತಂಕ್ರು ಮದುವೆ ಇಲ್ಲ ಆಕಿಗೆ. ನಾನಿದ್ದೀನಿ ಅಲ್ಲ ನಿನ್ನ ಮದುವೆ ಮಾಡೋದಕ್ಕೆ. ಮತ್ತ ನೀ ಮದುವೆ ಮಾತಾಡ್ತಾ ವಾಪರಿ ಬತ್ತಾಡ್ದ ಕೊತ್ತ ಇಲ್ಲಿ ಕಳ್ತಾಳ ಆಕಿ. ಒಳ್ಳೆ ಹೋಗಾಕ ಬತ್ತಾಡ್ತ ಕೊತ್ತಿಲ್ಲ ಮರ್ರ. ಏ ಗೌರೀಶ ನನ್ನ ಅಳಿಯ. ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ನಮಸ್ಕಾರ ಸರ್. ಲೇ ಪುತ್ತ ಅವ್ರೇ ಗೌಡ್ರ ಸ್ವಲ್ಪ ದಿಟ್ಟಿಸ್ ನೋಡ್ರಿ. ಅವನ್ನ ಹಗಲೆಲ್ಲ ಹಿಂಗೆ ಮಾಡತ್ತಾನ, ಹುರುಕ್ ಹತ್ತಾವ ಅವಂಗ. ಇಲ್ಲ ಇಷ್ಟು ದಿವಸ ನನಗೆ ಎಷ್ಟು ಮರ್ಯಾದೆ ಕೊಡ್ತಿದ್ ನೋಡ, ಇನ್ನು ಮುಂದೆ ಅವಂಗೂ ಅಷ್ಟು ಮರ್ಯಾದೆ ಕೊಡು. ಇನ್ನು ಜೀವನದಾಗ ಯಾವನೂ ಮರ್ಯಾದೆ ಕೇಳಿರ್ಬಾರ್ದ. ಅವ ಒಂದ ಊಟ ಕೊಡ್ತಾರಂತೀವ. ಆಯ್ತು, ದೂರದ ಪ್ರಯಾಣ ಬೇಸತ್ ಬಂದಿರಬೇಕು. ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಬ ಹೋಗು. ಮಾಮ ಈ ಸ್ನಾನ ಅಂದ್ರೆ ಏನು? ಹೊಸದ್ ಹೇಳಕತ್ತಿಯಲ್ಲ. ಈ ಸ್ನಾನ ಅಂದ್ರೆ ಗೊತ್ತಿಲ್ವಾ? ಜಳಕಲೇ ಜಳಕ ಮರ ಉತ್ತೈತಿ ಅನಾದಿ ತತ್ರದಿ ಒಂದಿತ್ತರ ಬುತ್ತೈತಿ ದೇವಂತ ತ್ಯಾಕ ಮಾತಬಾರ್ದು. ಅದು ತಾಪನ ತಿಕ್ಕೊಂಡ ತೊಗಲ್ಲ ತಮದೋಕತ್ತದು. ದಿನ ತಿಕ್ಕೊಂಡ ತೊಗಲ್ಲ ತಮದೋಕತ್ತದು. ಮತ್ ದಿನ ತೊಳ್ಕೊಂಡ ಮೌಲಾದ ಜಳಕ ಮಾದಂದಿ ಬ್ಯಾಗ್ ತಗೊಂಡ್ ತುಂಬನ ಊರಿಗೆ ಹೋಗ್ಬಿಟ್ಟವನ. ನಾನು ತಾಳಿ ಕೊಟ್ಟೆ ಮಾಂತೈತಂಗ 3 ತಿಂಗಳಿಗೆ ಒಮ್ಮೆ ಜಳಕ ಮಾದವನ. ಆತ ನೀ ಏನು ಅಮ್ಮಾರ ದಿವತ ಊತನ ಅದೇನು ದಿವತ ಮಾದಕ್ಕ ಏನು ದಿವತ ಮಾತಾರತ್ತ. ನನಗೆ ವಾತಸ್ತೇನಾರ ಎಗ್ ರೈಸರ ಎಗ್ ಬುರ್ತಾರ ಇದ್ರ ಕ್ವಾತ ಬದಿರ್ತಾರೆ. ಊರಾಗ ಜಾತ್ರೆ ಐತೆ, ಮನೆಯಾಗ ಬೇಕು ಬೇಡದೈತಿ ತಿನ್ನ ಹೋಗ. ಪಂಚಪಕ್ವಾನಿಲ್ಲ ಮಮ್ಮ ತಿಲಿಪಿ ಎಲ್ಲದಳ. ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಮನೆ ಗ್ಯಾಸ್ ರಿಪೇರಿ ಮಾದವ. ನಮ್ಮ ಮನೆ ಐತೈತಿ ಅವ. ತಿಲಿಪಿ ಎಲ್ಲದಳ
ಅಂಡ ಆಡಕತ್ತಾಳ ಎಷ್ಟೊತ್ತಕ ಹೇಳ್ಬೇಕು ಅಲ್ಲೇ ಎಲ್ಲಿ ಅವ್ರು ಬಂದಿರಿ ಈ ಪೆದ್ದನ ಗುಂಗಲ್ಲಿ ನಿಮ್ಮನ್ನು ಮಾತಾಡ್ಸೋದನ್ನ ಮರ್ತ್ಬಿಟ್ಟೆ. ಏ ಗೌರೀಶ ಒಂದು ಚೇರ್ ಹಾಕು. ಹ್ಞೂ ರೀ. ಅವಂದು ಮುಗೀತು, ಇವಂದು ಚಾಲು. ಈಗ ಬಾರೋ ಕೊಂಡ್ರ. ಅಲ್ಲಪ್ಪ ಚೇರ್ ಸರಿ ಹಾಕೋದನ್ನ ಸರಿಯಾಗಿ ಕೊಂಡ್ರು. ಅಲ್ಲ ಆ ರೀತಿ ಹಾಕಿದ್ರೆ ಹಾಕಿ ಕುತ್ಕೋಬೇಕು. ಹಾಕಿ ಬಾರೋ ಬಾ ಕುಂಡ್ರ ಬಾ. 4 ಮೂಲೆ ಅದಾವ, 4 ಮೂಲೆಗೆ ಯಾವ ತಲೆ ಕೂತು ಬಿಡು ಬಾ. ಈ ಕರೆ ನಡಬರ ಕೂತು ಬಿಡು. ಕರೆಂಟ್ ಹಿಡಿದು ಮಂಗ್ಯಾಸದ ಪಟ್ಟಿ ಹತ್ರ ಹೋಲಿ ಹೋಗೋತ. ಅಲ್ಲೋ ಈ ರೀತಿ ಹ್ಯಾಕ್ ಕುತ್ಕೋಬೇಕು? ಇಷ್ಟೆಲ್ಲ ಮಾತಾಡ್ತಲ್ಲ, ನೀ ಏನು ಕಲ್ತೀವ? MBBS ಕಲಲ್ಲಿ ಹೋಗ್ತಾ ಇದ್ದೇನೆ. ಓಹೋ ಎಮ್ಮಿ ಬೋಳ. ವಾವ್ ಸೋ ನೈಸ್. MBBS ಅಂದ್ರೆ ಡಾಕ್ಟರ್. ನಿನಗೆ ಚಂದ ಕುರ್ಚಿ ಮೇಲೆ ಕುಂಡ್ರಾಗ ಡಾಕ್ಟರ್ ಹೆಂಗಾಗ ನೀ? ಅಲ್ಲ ನೀ ಕೂತ್ ತೋರಿಸ್ತೀಯಾ? ಅದ್ರಾಗ ಏನು ದೊಡ್ಡದು ತೋರಿಸ್ ನೋಡೋಣ. ಅಲ್ಲಲೇ ಗೌರಿ, ಮನೆಗೆ ಬಂದ ಅತಿಥಿಗಳನ್ನ ಗೋಳು ಮಾಡೋವರೆಗೂ ತಿಂದುಕೊಳಕ್ಕೆ ಅರಗಂಗಿಲ್ಲನ? ಇಲ್ರಿ, ಅವ್ರಿಗೆ ಅದು ಕುರ್ಚಿ ಹೊಲಸಾಗಿತ್ತಂದ್ರೆ ಯಾಕಂತ ಕೇಳಿದೆ. ಅವ್ ಪುತ್ತ ಕುಂತೋಗ್ಯಾನಪ್ಪ, ಸ್ವಲ್ಪ ಒರೆಸ್ಕೊಡು ಅಂದ್ರೆ ಒರೆಸಾಕತ್ತಿದ್ದೆ. ಗೊತ್ತ? ಹ್ಞೂ ರೀ. ಈ ಟ್ಯಾವಲಿಗೆ ಕಂಫರ್ಟ್ ಹಾಕಿನ್ರಿ, ವಾಸನೆಗೆ ಇನ್ನೂ ಗಮ್ಮನ. ಇರ್ಲಿ, ಒಳಗಡೆ ತಂಗಿ ಇದ್ದಾಳೆ, ಒಂದು ಕಪ್ ಬಿಸಿ ಬಿಸಿ ಟೀ ಮಾಡಿಸ್ಕೊಂಬ. ನನಗೆ ಟೀ ಬೇಡ್ರಿ, ಈಗ ಜಸ್ಟ್ ಊಟ ಮಾಡೇ ಬಂದ್ ನಾನು. ನೀವೇ ನೋಡಿದ್ರಲ್ಲ ನಾವು. ನಿನಗಲ್ಲೋಲೆ. ಮತ್ತೆ ಯಾರಿಗೋಲೆ? ನೋಡ್ರಿ ತಂಗಿ ಅಂದ್ರಲ್ಲ ಅವ್ರ ಹೆಸರು ಶಿಲ್ಪ ಅಂತ. ನೋಡ್ಲಿಕ್ಕೆ ಚೆನ್ನಾಗಿರ್ಬೋದಲ್ಲ. ಒಂದ್ ರಾಸ್ ಅದಾಳ್ರಿ. ನಾ ಹೆಂಗದನಲ್ರಿ, ನಮ್ಮ ತಂಗಿ ಹಂಗದಾಳ. ನಾವು ಮಂದಿ ಮನೆಗೆ ಹಾಕಿವಿ, ಆದ್ರೆ ಇಷ್ಟು ತಳಕ ಕೈ ಹಾಕಿ ಕೇಳಂಗಿಲ್ಲ. ಚಾ ಕೊಟ್ರೆ ಚಾ ಕುಡ್ತೀವಿ, ಉಪ್ಪಿಟ್ಟು ಕೊಟ್ರೆ ಉಪ್ಪಿಟ್ಟು ತಿಂತೀವಿ. ಮುಚ್ಕೊಂಡು ತಿಂದು ಸೈಲೆಂಟಾಗಿ ಸೈಡಿಗೆ ಎದ್ದು ಬರ್ತೀವಿ. ಆದ್ರೆ ನಿಮ್ಗತ್ಲೆ ದಪ್ತರ್ ತಕೊಂಡು ಕುಂಡ್ರಂಗಿಲ್ರಿ, ಹೇಳೋರ್ಗತ್ಲೆ ವಂಶಾವಳಿ ಹೇಳಾಕ. ಗೌರ್ಯ, ಏ ಗೌರ್ಯ. ಗೌಡ್ರ ಹೋಗೈತ್ರಿ. ಯಾಕ? ಇಲ್ಲ, ಅದು ದೊಡ್ಡವ್ರು ಯಾರೆಲ್ಲ ಕರೆಸಿಬಿಡ್ರಿ. ಯಾಕಲ್ಲ, ಏನಾಯ್ತು? ಸಿಲಿಂಡರ್ ಖಾಲಿ ಆಗೈತ್ರಿ. ಏನು 4 ಮಂದಿ ಹೋದವ್ರಗತ್ಲೆ ಹೇಳಕತ್ತಿಲ್ಲ? ಮತ್ತೆ ಆ ತಿಥಿಗಳ ಮುಂದೆ ಹೆಂಗೆ ಜೋರಾಗಿ ಬಾಯ್ ಮಾಡೋದು? ಇವತ್ತು ನಮ್ಮ ಮನೇಲಿ ಸಿಲಿಂಡರ್ ಖಾಲಿ ಆಗಿದೆ ಅಂತಂದ್ಬಿಟ್ಟು ಹೊಡೆ ಹೋಗ್ಬಿಡ್ತಾರ ಅವರು. ತೊಗೊಂಬತ್ ಹೇಳಕ್ಕೆ ಚಾ. ಅದಕ್ಕೆ ನಾನು ವಿಚಾರ ಮಾಡಿಲ್ಲ, ಮೇಲೆ ಹಳೆಷ್ಟು ಹೋಯ್ತಲ್ಲ ತೊಗೊಂಡ್ರಿ, ಇನ್ನೇನು ಹವಾ ಹೊಡಿಬೇಕು ಅನ್ನೋದಕ್ಕೆ. ಯಾವ ದುಷ್ಟ ಶಿಖಾಮಣಿ ವಯಸ್ಸರು ಹರಿದು ಬಿಟ್ಟಾನಲ್ರಿ ಅದು. ಆದ್ರೂ ಬಿಡ್ಲಿಲ್ಲ ಮಗ, ಪ್ಲಾಸ್ಟಿಕ್ ತೊಗೊಂಡು ಹಿಡ್ತು ಬಡ್ದು ನೋಡ್ರಿ, ಪಕ್ ಅಂತ ಹತ್ತಿ ಪುಕ್ ಅಂತ ರೆಡಿ ಆತ. ಅವರ ಚಾರ ಅಡಿ ಅನಟಿ ನನಗಲ್ಲಮ್ಮ. ಮತ್ತೆ ನಿಮ್ಗ? ನಾ ಒನ್ಲಿ ಬೋರ್ಮಿಟಾ ಡ್ರಿಂಕ್ಸ್ ಮಾಡ್ತೀನಿ, ಗೊತ್ತಲ್ಲ ನಿಮಗೆ? ಏನಂದೆ? ಬೋರ್ಮಿಟಾ. ಇವ್ರ ದನ ಬಿಟ್ಕೊಂಡು ಹೋದಾಗ ಬೋರಿ ನೀರಿಗೆ ದಿಕ್ಕಿರಂಗಿಲ್ಲ, ಬೋರ್ ಬೆಟ್ಟ ಆತ. ನೋಡಮ್ಮ, ಅಲ್ಲಿ ಕೊಡಮ್ಮ. ಅನುರಾಗಿದಳು ಹರಿದಳು ಪ್ರೇಮದ ರಾಜ್ಯದ. ಅಲ್ಲ ಬೆಲ್ಲ ತಂಗಿ ತಂಗಿ ಅಂತ ಹೇಳ್ದಲ್ಲ, ತಂಗಿ ಅಂದ್ರೆ ಅವ್ರೇನು? ಹಾ. ಮೇಡಮ್ ನಮಸ್ಕಾರ. ಹಲೋ ಸರ್, ಏನ ಮಾಡಿದ್ರು ಇಲ್ಲೇ ಮಾಡ್ರಲ್ಲ. ಇವಂಗ ಮಾತ ಏನ ಮಾತು. ಹಾ, ನಾವಲ್ಲಿ ಆಮೇಲೆ ಮಾಡ್ತೀವಿ ಬೇಕಾರೆ. ಬಂದ ಬಿಡ್ತಾನೆ ಏನು ಮರೇ ಇವು. ಸರ ಇವ ಚಾ ಕುಡಿದ್ ನೋಡ್ರಿ, ಭಾಳ ವರ್ಷ ಚಾನ ಕುಡಿದ್ರು ಅನ್ನೋತೆ ಮಾಡತ್ತಿಲ್ಲ. ನೀನು ಮತ್ತೊಬ್ರು ಕೊಟ್ಟು ಕರ್ತೀನಿ ಮುಂದೆ ಬರತ್ತೀವಿ. ಈ ಕಾಪಿ ಹಣ್ಣೆ ಶಿಲ್ಪ ಅವರೇ ಮಾಡಿದ್ದೇನೋ? ಇಲ್ಲ, ಅವ್ರು ಆಯ್ ಮಾಡ್ಯಾಳ. ಸರ ವಾಂತಿ ಮಾಡಿ ಹೊರಗೆ ಬರೋದಿಲ್ಲ ಅದು. ಕೈ ಕಲಕ ಜೋಡಿ ಟೂಟೆಗ ನಾ ಒಳಗೆ ಫಿಕ್ಸ್. ಮೇಡಮ್ ಈ ಕಾಪಿಯನ್ನ ನೀವು ತಾನೇ ಮಾಡಿದ್ದು? ಹೌದು. ನಾವು ಮಾತಾಡಿದವ್ ಕೇಳಂಗಿಲ್ಲ ಅನ್ಸುತ್ತ. ಹೆಣ್ಮಕ್ಳನ್ನ ಕೇಳತ್ತಾನವ. ಯಪ್ಪ, ಎಲ್ಲರಿಗಿಂತ ಜೋರು ಆವಾಜ್ ಇದ್ದಾವ ನಾನೇ ಇಲ್ಲಿ. ನನ್ನ ಆವಾಜ ಕೇಳೋದ ಅದು ಕುಣು ಮಾತಾಡ್ತದೆ. ಮೇಡಮ್ ನೀವು ಮಾಡಿದ ಕಾಫಿ ತುಂಬಾ ಬೊಂಬಟ್ಟಾಗಿದೆ, ತುಂಬಾ ಸ್ವೀಟ್ ಇದೆ. ಒಟ್ಟಾರೆ ಕಾಫಿ ತುಂಬಾ 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 ತುಂಬಾನೇ ಬೊಂಬಟ್ ನೋಡು. ಪುಗುಸೆಟ್ ಸಿಕ್ಕ್ರೆ ಎಲ್ಲ ಹಾಕವು. ಹಲೋ ಕೌರುಷ, ಏಲಕ್ಕಿ ಬಂದಿರ್ಬೇಕು ನೋಡು, 4 ಏಲಕ್ಕಿ ಬರ್ತಾವ. ಬಂದಿದೆ.
ಈ ಕಾಫಿ ಕುಡಿತಾ ನೋಡ್ತಾ ಇದ್ರೆ ಕಾಫಿ ಕುಡ್ಕೊಂಡು ಇವತ್ತಿ ಮಣ್ಣಲ್ಲಿ ಇರಬೇಕಂತ ಅನಿಸ್ತಾ ಇದೆ. ಅನುರಾಗ ಯಪ್ಪ ಸುಮ್ರು ನಾ ಎಲ್ಲ ಹೇಳ್ತಾರೆ ಅವಾಗ ಒಟ್ಟ ಬಾಯ್ ಮಾಡಕ್ ಹೋಗ್ಬೇಡ್ರಿ. ಭಾಳ ಕೆಟ್ಟದನವ. 2 ಬಂದೂಕದಲ್ಲ, ಒಂದು ಅವಂದು ಒಂದು ನಂದದು. ಡಬ್ಬ ಅನಿಸ್ಬಿಡ್ತಾನೆ. ಲೈಟಿಂಗ್ ತಗೊಂಡು ಸೋಕೇಸ್ನಾಗ ಇಟ್ಟನ ಅವನವ. ಆ ಗ್ಲಾಸ್ ಹೊಡೆದು ಒಳಗೆ ಹೋಗ್ಬೇಡಿ ಸುಮ್ರು ಹೇಳಿದ್ದು. ಮೇಡಮ್ ತಗೊಳ್ಳಿ. ಯಾವಲೇ ಮಗನಲ್ಲಿ ಹೋಗ್ತಾನೆ ಅನುರಾಗ ಚೆಲ್ಲಿದಳು ನಿಂದ ಅದ ಬಂತೀಗ. ಅಲ್ಲಲ್ಲಿ ಇವ್ರಿಬ್ರು ಏನೋ ತಾಪಿ ತುದಾಕತ್ತಾರ ಏನೋ ಭತ್ತ ತೇಪ್ ಹಾಕತ್ತಾರಲ್ಲಿ ಅವರು. ಅವರಿಬ್ರು ಭತ್ತ ಚೀಪಾಕತ್ತಾರ. ನಿನಗೆ ತೊಗೊಂಡು ಅದು ಏನು ಮಾಡೋದೈತು ಲೇ? ಪಾಪ ಗೌಡ್ರನ್ನ ಕಳ್ಕೋತ ಏನು ಹೇಳಿದ್ರು? ತೆಂಗ ಒಳಗೆ ತಿನ್ಕೋತ ತುಂಬ ಕುಂದ್ರ ಅಂತ ಹೇಳ್ಯಾರ. ಅಷ್ಟು ಮಾಡೋಗ ಲೇ ಏನಲ್ಲೇ ಇವ್ರೆಲ್ಲ ಮಾದದ್ ನೋಡ್ಕೋತ ತೆಂಗ ಒಳಗೆ ತಿನ್ಕೋತ ತುಂಬ ಕುಂದ್ರಾಕ ಖರ್ಚಿದ್ರೆ ನೀವಳೆ ತರ್ಸಾನ ನಾವಳೆ ಬಾ ನೆವ ಅಲ್ಕತ್ರ ಅಂದೆ. ಯಾರಿಗೋಲೆ? ನಿನಗಲ್ಲೇ ಶಬಾಸ್. ಅವಂಗೂ ನೋಡ್ಲೆ. ಗೌಡ್ರೆ ಅವ್ರು ಯಾಕೆ ಕರಿತೀವಿ ಬಿಡ್ರಿ, ನಾವಿಬ್ರು ಮಾತಾಡೋಣ. ಗೌಡ್ರಿ ಅವೇ ನಡಿ ನಡಿ. ಅದು ಕಳ್ಸಾಕ ಕುಂತಿಯಲ್ಲ ಅವ್ರನ್ನ. ಇದಕ್ಕೆ ಬಾಡಿ ಮಸಾಜ್ ಅಂತಾರ. ಕಳ್ಸಾಕ ಕುಂತಿಯಲ್ಲ ಅವ್ರು ಅರ್ಜೆಂಟ್ ಹೋಗ್ಬೇಕಂತ್ರಿ. ಎದಕ್ಕೆ? ಅದೇನ ಮೀಟಿಂಗ್ ಐತಂತ್ರಿ. ಅವ್ರು ಯಾವ್ದ್ರ ಮೀಟಿಂಗ್? ಎಮ್ಮಿ ಬೋಳ್ಸೋದ. ನೋಡಿ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷವಾಯಿತು. ಈ ದಿನ ರಕ್ಷಾಬಂಧನ. ಈ ರಕ್ಷಾಬಂಧನ ನಿಮಿತ್ತವಾಗಿ ನನ್ನ ತಂಗಿ ಹುಟ್ಟುಹಬ್ಬ ಕೂಡ ಇದೆ. ತುಂಬ ಸಂತೋಷ ಗೌಡ್ರೆ. ಹುಟ್ಟುಹಬ್ಬಕ್ಕೆ ನನ್ನ ಅತಿಥಿಯಾಗಿರಿಸೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಗೌರೀಶನ ಅಪ್ಪಾಜಿ, ಇವತ್ತು ಈ ಮನೆಯಲ್ಲಿ ಏನಿದೆ ಗೊತ್ತಾ? ಇದು ದೊಡ್ಡವ್ರ ಮನೆ 108 ರಗಳಿರುವ ನೋಡ್ತಿದ್ವಿ ಹೆಂಗೆ ನಡೀತಾ. ಆಗಲ್ ಕಣಪ್ಪ. ಇವತ್ತು ಇವ್ರ ಗೌಡ್ರ ಮನೆಯಲ್ಲಿ ಇವ್ರು ತಂಗಿದ್ದಾರಲ್ಲ ಶಿಲ್ಪ ಅವ್ರು ಹುಟ್ಟುಹಬ್ಬ ಅಂತೆ ಇವತ್ತ. ಹಾ, ಏನು ಮಾತಾಡ್ತೀನಿ ನೀನು? ಮತ್ತೆ ಇಷ್ಟು ಮಂದಿ ಮುಂದೆ ಹಬ್ಬ ಮಾಡೋದಕ್ಕೆ ಹೇಗೆ ಸಾಧ್ಯ? ಅದಕ್ಕಾಗಿ ಜನ ಸೇರಿದ್ದಾರೆ ಕಣಪ್ಪ. ಅದಕ್ಕ ಅವ್ವ ಏನ್ರಿ ಗೌಡ್ರ ಎಂತ ಕುಡ್ಸಾಕತ್ತಿರ್ಲಿ ನೀವು? ಅಲ್ಲ, ನೀ ಏನ್ ತಿಳ್ಕೊಂಡಿ? ಮತ್ತ ಅವ ಅಂತಾನಲ್ರಿ, ಅವರದು ಇವತ್ತ ಸುಂದರವಾದ ಕುಟ್ಟು ಹಬ್ಬ. ಪುರುಷತ್ತರ ಉಸಿರು ಬಿಡ್ತಾರಂಗಪ್ಪ ನೀನು. ನಡೆಯೋ ತನ್ಯಾಗ ಹಾಕಿ ಬಂದ್ಬಿಟ್ರಿ. ನಮ್ಮ ಅಮ್ಮನೇನು ಜಮ್ಕಂದು ಬಸ್ ಸ್ಟ್ಯಾಂಡ್ ಪೈಕಾನಿಗೆ ನೀರು ಹಾಕೊಂಬದ್ರಿ. ನಮ್ಮ ಮಾಮ ನನ್ನ ಮನೆ ಅದಾದ ಕೂಲ ತುಂಬಂಬದ್ರಿ. ಒತ್ತ ಕಿಮ್ಮತ್ತ ಕೊಡಲ್ರಿಪ್ಪ. ಒತ್ತ ಇವ್ರ ತಾಕ ಹೋಗೈತೆ ನಾನು. ಇಷ್ಟು ಮಂದಿ ಕಿಮ್ಮತ್ ಕೊಡ್ಕರಿ ಅಂದ್ರೆ ನೀವು ಒಬ್ಬನ ನೋಡ್ಲಿ. ನಾನು ಐ ಲವ್ ಯು. ನಂದು ನಿಂದು ಹುಚ್ಚಪ್ಪ ಕೊತ್ತಂಬರಿ ಬಾ ಇಲ್ಲಿ. ಏನು ಕರಿಬೇವು? ನಿನಗ ಕನ್ನಡದಾಗ ಅನ್ನಕ್ ಬರ್ಲಿಕ್ಕೆ ಇಂಗ್ಲೀಷ್ನಾಗ ಹೇಳ್ಕೊತಾನ. ಇಂಗ್ಲಿಷ್ನಾಗ ಹೇಳ. ಅದು ಕುತ್ತು ಹಬ್ಬ ಅಲ್ಲದು. ಹ್ಯಾಪಿ ಬರೀತು ಕರೆ ಕರೆ ಒದಿಬೇಡ್ರ ನಡ ಸೂಕ್ಷ್ಮದವ್ ನಮ್ಮ. ಏನಂದೆ? ಬರೀತದಿ ಹುಟ್ಟು ಹಬ್ಬ. ನನ್ನ ಬಾಯಿ ತುತ್ತಿಲ್ ಹೋಗೋ. ನೋಡಿ, ಇದೇ ಸಂದರ್ಭದಲ್ಲಿ ಎಲ್ಲರೂ ಹಾಡಿ ಕುಣಿಯೋಣ ಬನ್ನಿ. ಅಲ್ಲ ತಂಗಿಯರ ಈ ಬಲ್ಲ ಜನ್ಮ ಜನ್ಮಗಳ ಅನುಬಂಧ. ಅಲ್ಲ ತಂಗಿಯರ ಈ ಬಲ್ಲ ಜನ್ಮ ಜನ್ಮಗಳ ಅನುಬಂಧ. ಜೀವನ ಹಕ್ಕನೆ ನಾವಾಗಲೆಂದು ಹರಚುತ್ತೀವೆ. ರಕ್ಷಾ ಬಂಧನ ಬಂದ ಶುಭ ದಿನವೇ ಊರಾಗಿ ಹಬ್ಬ ಬಂದಿತು. ಸೋದರಿಗೆ ಒಂದು ಬರ ಬಂದು ನೀರಾಗಿ ಸಾಕ್ಷಿ ಹೇಳಿತ್ತು. ತಂಗಿಯ ಹೊರಟು ಭಾಷಣ ಅಣ್ಣನ ಪದವಿ ಹೊರಟಿತು.
ತಂಗಿಯ ಹುಟ್ಟಿದಾಚನ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವರ ದೊರೆಯಿರಿತು ಮುದ್ದಾಗಿರು ಅಲ್ಲ ಅಲ್ಲ ಅನ್ನೋದು ನನಗೆ ಒಂಥರ ನನ್ನ ಇವೆಲ್ಲ ನಿನಗಾಗಿತ ವೀರ್ಯಾಯುಷ್ಮಾಂಗವ ಅಲ್ಲ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ ಇವತ್ತನೆರಳು ಹತ್ತನೆರಳು ನಾವಾಗಲೆಂದು ಹರಚುತ್ತಿದೆ ರಕ್ಷಾ ಬಂಧನ ರಕ್ಷಾ ಬಂಧನ ನಮ್ಮ ಒಂದು ಕುಟುಂಬ ಅನ್ನಕ್ ಬರಂಗಿಲ್ಲ ಬಿದಾಕ್ ನೋಡಿ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷವಾಯಿತು. ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವಿದ್ಯಾರ್ಥಿ MBBS ಓದ್ತಾ ಇದ್ದಾನಂದರೆ ಈ ಊರ್ಗೌಡನಾದ ಕೂಡ ನನಗೂ ತುಂಬ ಹೆಮ್ಮೆಯ ವಿಷಯ. ನೋಡಿ, ನಿಮ್ಮ ಈ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಹಣಕಾಸಿನ ತೊಂದರೆ ಇದ್ದರೆ ನನಗೊಂದು ಫೋನ್ ಮಾಡಿ. ನಿನಗೇನ್ರ ಫೋನ್ ನಂಬರ್ ಸಿಗಲಿಲ್ಲ ಅಂತಂದ್ರ ಅಲ್ಲಿ ನಮ್ಮ ಮನೆ ಟೇಜ್ರಿ ಐತಿ, ನಿನಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಹೋಗ್ಬಿಡ. ಎಲ್ಲಿ ಅವ್ರು ಗಂಟು ಬಿದ್ದಿರಲಿ ಆಗಳ ಹಿಡಿದು ನೋಡಕತ್ತಾನೆ ಇರೋವ ನಾಲ್ಕು ಡೈಲಾಗ್ ಅದಾವ ಅಕ್ಕನು ಕಸ್ಕೊಂಡು ನೀವೇ ಮಾತಾಡಿದ್ರೆ ಏನು ಮಾಡಲಿಲ್ಲ ಇಲ್ಲಿ. ಮರ 4 ದಿವಸ ಆದ್ರೆ ನಾಳೆಗೆ ಇನ್ನೊಂದು 4 ಬರೆದು ಕೊಡ್ತಾನ. ಸುಳ್ಳ ನೀವು ಮಾಡಿ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ನಾಟಕ ಮಾಡೋಂಗಿತ್ರ ಮಾಡ್ರಿ, ಇರಲಿಲ್ಲ ಕಿತ್ಕೊಂಡು ಸುಮ್ಮ ಒಯ್ಬಿಡ್ರಿ ನಾವು. ಸರಿ ಗೌಡ್ರಿ. ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು. ಒಟ್ಟ ಹೋಗ್ಲಸ್ತನ ಮಾಡ್ತಾನ ನಾವ. ತಂಗ್ಯವ್ವ, ಈಗ ಬಂದು ಹೋಗಿರೋ ಮುಸುಡಿನ ಯಾವತ್ತಾದ್ರೂ ನೋಡಿದೀಯಾ? ಇವ್ರಣ್ಣ ನೋಡಿಲ್ಲ ಅಣ್ಣ, ಇವಾಗ್ಲೇನೆ ನೋಡಿದ್ದು. ನಿಜ ಹೇಳ್ತಾ ಇದ್ದೀಯಾ? ಅಯ್ಯೋ ನಿಜವಾಗ್ಲು ಅಣ್ಣ, ನಿಜವಾಗ್ಲು. ನೀನು ನನ್ನ ತಂಗಿ ಏನಂತ ನನಗೆ ಚೆನ್ನಾಗಿ ಗೊತ್ತೈತಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿರುತ್ತೆ. ಹೇಳೋ, ಎಲ್ಲಿ ನೋಡಿದೀಯಾ ಅಂತ? ಅಣ್ಣ ಅದು ಕಾಲೇಜಿನಲ್ಲಿ ಏನೋ ನೋಡ್ದಾಗಿದೆ. ಅನಿಸಿತ್ತು ನನಗೆ. ಇಟ್ಟು ಫ್ರೀ ಅಂಡ್ ಫ್ರ್ಯಾಂಕ್ ಆಗಿ ನಿಂತು ಮಾತಾಡ್ಬೇಕಾದ್ರೆ ಇದು ಕಾಲೇಜಲ್ಲಿ ಭೇಟಿ ಅಂತ ಅನಿಸಿತ್ತು. ಒಂದೇ ಕಾಲೇಜ್ ಅಲ್ವಾ? ಒಂದೇ ಕಾಲೇಜ್ ಅಂದಮೇಲೆ ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ ಮತ್ತೇನಾದ್ರು? ಅಯ್ಯೋ ಅಷ್ಟೇ ಅಣ್ಣ, ಬೇರೆ ಏನಿಲ್ಲ, ಅಷ್ಟೇ. ಯಾಕೋ ಮೈ ಕೈ ನಡುಗ್ತಾ ಇದೆ? ಅಯ್ಯೋ ತುಂಬಾ ಚಳಿ ಇದೆ ಅಣ್ಣ, ಅದಕ್ಕೋಸ್ಕರ. ಮುಖ ಎಲ್ಲ ಬೆವರ್ತಾ ಇದೆ. ತುಂಬಾ ಶೆಕೆ ಆಗ್ತಿದೆ ಅಣ್ಣ. ಅಂದ್ರೆ ಏನೋ ನಡೆದಿದೆ ಅಂತ ಅರ್ಥ. ಅವನಿಗೂ ನಿನಗೂ ಏನ್ ಸಂಬಂಧ? ಅಣ್ಣ ಅದು ನಾನು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಮಾಡ್ತಾಳಂತೆ ಪ್ರೀತಿ. ಸುಖದ ಸುಪ್ಪತ್ತಿಗೆಯಲ್ಲಿ ಬಾಳ್ತಾ ಇರೋರು ನಾವು. ಬೀದಿಯಲ್ಲಿ ಭಿಕ್ಷೆ ಬೇಡ ಭಿಕಾರಿ ನನ್ನ ಮಗ. ಹೋಗಿ ಹೋಗಿ ಅಂತವನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ಲವೇ ನಿನಗೆ? ಸಂಜವ, ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ದಿಲ್ ಇಷ್ಕ್ ಅನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಾಕ ಅಷ್ಟ ಚಂದ. ನಿಜ ಜೀವನದಲ್ಲಿ ಅಲ್ಲ. ಪ್ರೀತಿ ತುಂಬಿಕೊಂಡ್ರು ಹೃದಯದ ಕೆಳಗಡೆ ಹಸಿವನ್ನು ತುಂಬಿಕೊಂಡ್ರು ಹೊಟ್ಟೆ. ಮುಂದೊಂದು ದಿನ ಹಸು ಚುರುಗುಟ್ಟಿದ್ರ ಯಾರು ಬೇಕಾದವ್ರ ಮನೆ ಹೋಗಿಸ್ತೈತಿ. ಮೊದಲು ಈ ದುನಿಯಾದಲ್ಲಿ ಬದುಕಬೇಕಾದ್ರೆ ದೊಡ್ಡೊಂದಿದ್ರೆ ಅಪ್ಪ ಅವನ್ ಬಿಟ್ಟು ಬೇಕಾದ ಕಾರ್ಯ ಮಾಡ್ಬೋದು. ಹಾಗ ಅನ್ಕೊಂಡಿರವ್ ನಾನು, ಹಾಗೆ ಬಾಳ್ತಾ ಇರವ್ ನಾನು. ನೋಡು, ನನ್ನ ಇನ್ನೊಂದು ಮುಖದರ್ಶನ ನೀನು ಮಾಡಿಲ್ಲ. ಮಾಡೋದಕ್ಕೆ ಪ್ರಯತ್ನ ಕೂಡ ಪಡಬೇಡ. ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಭಿಕಾರಿ ನನ್ನ ಮಗನಿಗೂ ಒಳ್ಳೇದು. ಅಣ್ಣ, ನಾವು ಶ್ರೀಮಂತರೇ ಇರಬಹುದು, ಚಿನ್ನದ ತಟ್ಟೆನಲ್ಲಿ ಊಟನೇ ಮಾಡಬಹುದು, ಹಾಗಂತ
ಚಪ್ಲಿನ ಬಂಗಾರದಲ್ಲಿ ಮಾಡಿಸಿದ್ರು ಕೂಡ ಕಾಲಲ್ಲಿ ಹಾಕೋಬೇಕು ಹೊರತಾಗಿ ತಲೆ ಮೇಲೆ ಇಟ್ಕೊಂಡು ತಿರ್ಗಕ್ ಆಗೋದಿಲ್ಲ ನನ್ನ ತಂಗಿ 4 ಅಕ್ಷರ ಕಲಿತಾಕ್ಷಣ ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಾಗಿಬಿಟ್ರು ನನ್ನ ತಂಗಿ. ನಿನ್ನನ್ನು ಈ ರೀತಿ ಮಾತಾಡ್ತಾ ಇರೋದು ಕಲಿತಿರುವ ನಿನ್ನ ವಿದ್ಯೆ ಅಲ್ಲ, ಕೆಟ್ಟ ಹೊಲಸನ್ನು ಆಡ್ತಾ ಇರೋ ಈ ನಿನ್ನ ಹೊಲಸ ಮನಸ್ಸು. ಮೊದಲು ಅದನ್ನು ಸರಿಯಾಗಿ ಮಾಡ್ಕೋ, ಇಲ್ಲ ಅಂದ್ರೆ ನಾನು ಸರಿ ಮಾಡ್ಬೇಕಾಗತ್ತೆ. ಅಣ್ಣ ಇದೇ ನಿನ್ ಕೊನೆ ನಿರ್ಧಾರನ? ಹೌದು. ಹಾಗಾದ್ರೆ ನಂದು ಒಂದ್ ಕೊನೆ ನಿರ್ಧಾರ ಕೇಳು. ನಾನ್ ನಿನ್ ತಂಗಿ, ನಾನ್ ಪ್ರೀತಿ ಮಾಡಿದ್ದು ಕರ್ಮರಾಜನ್ನೇ. ಮದ್ವೆ ಅಂತ ಆದ್ರೂ ಅದು ಕರ್ಮರಾಜನ್ ಮಾತ್ರ, ಇಲ್ದಿದ್ರೆ ಶಿಲ್ಪ ಆಗಿರಗಿಲ್ಲ, ಹೆಣವಾಗಿರ್ತಾಳೆ. ನೀನು ನನ್ನ ತಂಗಿನ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನೀನು ಚಿಕ್ಕವಳಿದ್ದಾಗ ಇದೇ ಕೈಯಾರೆ ತುತ್ತು ಮಾಡಿ ನಿನ್ನನ್ನು ಬೆಳೆಸಿ ದೊಡ್ಡವಳು ಮಾಡಿದ್ನಲ್ಲ, ಅದು ನಾನು ಮಾಡಿರುವ ಮೊದಲನೇ ತಪ್ಪು. ಈ ಊರ್ ಜನರ ಮುಂದೆ 3 ಕಾಸಿಗೆ ನನ್ನ ಮಾನ ಮರ್ಯಾದೆ ಹರಾಜಾಕಿಬಿಟ್ಟೆ. ನೀನು ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನಾನು 4 ಮಾತು ಕೇಳಿದ್ರೆ 4 ಮಾತು ಹೇಳ್ತಿಲ್ಲ ಅಂದ್ರೆ ದನ ಹೊಡ್ಕೊಂಡು ಹೊಲಗೆ ಹೋಗ್ಕಿನ್ರಿ. ತನಗೆ ತಿಳಿಲಿಲ್ಲ ಅಂದ್ರೆ ಗಾಡಿ ಕೇಳಂತ ಹಿರಿಯರ ಹೇಳ್ಯಾರ. ಹೇಳ ನಿಂದು ಒಂದಾಗೆ ಬಿಡ್ಲೆ. ನೋಡ್ರಿ ಇದ್ರಾಗ ಸಂಪೂರ್ಣ ತಪ್ಪೆಲ್ಲ ನಿಮ್ದು ಐತ್ರಿ. ಹೌದ್ರಿ. ಮತ್ತೆ ಆ ಹುಡುಗಿ ಸಣ್ಣಕ್ಕಿದ್ದಾಗ ಪ್ರೀತಿಯಿಂದ ಏನೇನು ಬೇಯಿಸ್ತಾರೆ ಎಲ್ಲ ಕೊಡಿಸಿರಿ ನೀವು. ಆಗಿ ಕೇಳಿದ ಪಾಟಿ ಪೆನ್ಸಿಲ್ ಪುಸ್ತಕ ಅಂಕಿಲಿಪ್ ಎಲ್ಲ ಕೊಡಿಸಿರಿ. ಆಗಿ ಕೇಳಿದ ಅಡಿಗೆ ಸಾಮಾನು ಕೊಡಿಸಿರಿ ನೀವು. ಆಗಿ ಕೇಳಿದ ಅಗಿ ಕೊಡಿಸಿರಿ, ಆಗಿ ಕೇಳಿ ಚಡ್ಡಿ ಕೊಡಿಸಿರಿ ನೀವು. ಅವು ಮಾತಿನ ಮುಂದೆ ಬರ್ತಾವ್ರಿ ಎಲ್ಲ. ಅವನ್ನೆಲ್ಲ ಪ್ರೀತಿಯಿಂದ ಬಯಸಿದ್ದು ಕೊಡಿಸ್ಬೇಕಾರ ಈಗ ಪ್ರೀತಿಯಿಂದ ಅವ ಬೇಕಂತ ಕೊಡಿಸ್ಬಿಡು ಹೋಲಿ. ಒಂದು ವೇಳೆ ನನ್ನ ಜಾಗದಾಗ ನೀ ಇದ್ದೆ ಅಂದ್ರ ನಿನ್ನ ತಂಗಿನ ಅಂತ ಬಡ ಬಿಕಾರಿನ ಪ್ರೀತಿ ಮಾಡಿದ್ದ ಅಂದ್ರ ಒಪ್ಕೊಂಡು ಮದುವೆ ಮಾಡಿ ಕೊಡ್ತಿದ್ದೇನೆ. ಕಾಲ ತೊಳೆದ ಕಳಿಸಿ ಬಿಡ್ತಿದ್ದೀನಿ. ಏಯ್ ಬಿಕಾರಿ ಬುದ್ಧಿ ಬಿಕಾರಿ ತರನ ಯೋಚನೆ ಮಾಡತ್ತೆ. ಮದ್ವಿ ಮಾಡ್ರಿ, ಮದುವೆ ಮಾಡಿಬಿಡ್ರಿ. ಸಾಧ್ಯವೇ ಇಲ್ಲ. ಒಂದು ವೇಳೆ ಅಂತ ಸಂದರ್ಭ ಏನಾದ್ರೂ ಬಂದ್ರ ಇವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತೇನೆ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನಾನು ಎಲ್ಲಿ ಬಿಡೋಣಕತ್ತೀನಿ ಮಗ. ಮದುವೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆ ಹುಡುಗ ನಮ್ಮ ಅಂತಸ್ತಿಗೆ ತಕ್ಕಂಥವಲ್ಲ. ಸ್ವಲ್ಪ ವಿಚಾರ ಮಾಡಿ. ಈಗ ಅವರಿಬ್ಬರು ರಾವ್ ಗೆದ್ದಾರ, ನಾಳೆ ಹೆಚ್ಚು ಕಡಿಮೆ ಮಾಡಿ ಮನೆ ಬಿಟ್ಟು ಓಡಿ ಹೋಗಿಬಿಟ್ರಂದ್ರೆ ಇದು ನಮ್ಮ ಮನೆತನದ ಘನತೆ ಗೌರವದ ಪ್ರಶ್ನೆ ಐತಿ. ಅದಕ್ಕೆ 1-7 ತಿಂಗಳು ಮದುವೆ ಮಾಡ್ತೀವಿ ಅಂತ ಮುಂದೆ ಹಾಕ್ಕೊಂತ ಹೋಗುದ್ರಿ. ಟೈಮ್ ನೋಡಿ ಪಲ್ಟಿ ಹೊಡೆದು ಬಿಡ್ದ ಕಿಡ್ನಿ ಓಡಿಸಿ ಗೌರ್ಯ ಇದ್ರೊಳಗೆ ಏನಾದರೂ ಸ್ವಲ್ಪ ಪರಕ ಆತಂದ್ರೆ ಮಗನ ನಿನ್ನ ಹಿಡ್ಕೊಂಡನ ಹಂಗೆ ಹಾಕೊಂಡ್ರೆ ನಾಯ ಕಿಲ್ಲರ್ ಹಾಕೋಲಿ ಹೋಯ್ ಮುದೊಳ್ದಾಗ ಮಕ್ಕೊಂಡ್ಬಿಟ್ಟಿರ್ತೀನಿ. ಆಯ್ತು ಇಷ್ಟ ಐತೆ ಸುಮ್ಮನೆ ಚಿಂಗಮ್ ಜಗದ ಜಕೋ ಅಂತ ನಿಂತಿರಿ ನೀವು. ನಾ ಹೇಳಿಲ್ಲ ಪಾಪ ಗೌಡ್ರೆಲ್ಲ ಹ್ಞೂ ಅಂದ್ಬಿಟ್ರು. ಏನು ಅಣ್ಣ ಒಪ್ಕೊಂಡ್ಬಿಟ್ನಾ? ಅಂತಿಲ್ಲ ಅವರು. ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವವರೆಗೂ ಈ ವಿಷಯದಲ್ಲಿ ಮುಂದುವರಿಕೊಡ್ದು ಅದನ್ನ ನಾ ಬಿಡಿಸಿ. ನಿನಗೆ ಗೌಡ್ರು ಹೇಳಿದ ಅರ್ಥ ಆಗಿಲ್ಲ ಅಂತ ಕಾಣುತ್ತಾ, ನಾ ಪೂರ್ತಿ ಅರ್ಥ ಆಗಿ ಹೇಳ್ತೀನಿ ನೋಡು. ಏನು ಈಗ ನೀವು ಕಾಲೇಜಿಗೆ ಬಸ್ನಾಗ ಹೋಗಿಲ್ಲ, ಬಸ್ನಾಗ ಹೋಗಂಗಿಲ್ಲ, ಬಸ್ ಪಾಸ್ ನಾನ ಮುಂದೆ ಕುಂತ ಹರದ ಹಾಕಿಬಿಟ್ಟ. ಆಮೇಲೆ ಪರವಾಗಿಲ್ಲ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ. ನಿನಗೆ ನಾ ಟೂರಿಗೆ ಕಳ್ಸಕತ್ತಿಲ್ಲ, ಕಾಲೇಜ್ ಹೇಳಕತ್ತಿನ. ಕಾಲೇಜಿಗೂ ಬಸ್ ಪಾಸ್ ಯಾವ್ದು ಹೇಳು? ಸಾಲಿಂದ ಬಸ್ ಪಾಸ್ ಕೊಟ್ರಲ್ಲ ಅದನ್ನ ಹರಿದು ಹಾಕ್ತಾನೆ ನಾನು. ಸಾಲಿಯವ್ರು ಆಧಾರ್ ಕಾರ್ಡ್ ತೋರ್ಸಕತ್ತಾರ ನೀಗ. ಎಸ್ ಹುಚ್ಚ ಹುಡುಗಿ ಇವು ದೊಡ್ಡ ಮಂದಿಗೆ ಒಟ್ಟ ಬುದ್ಧಿರಂಗಿಲ್ಲ, ಇವು ಒಟ್ಟ ಬಿಡಿಸಿ ಹೇಳ್ಬೇಕೆಲ್ಲ. ಅದ್ರ ಸಂಬಂಧ ನಾಯನಂತೀನಿ ನಿಮ್ದೇನು ಹೋಗಿರಲ್ಲ. ಅಲ್ಲಿ ಕಾಲೇಜ್ ಹೋದಾಗ ಟೀಚರು ಸರ್ ಕೂಡ ಅಷ್ಟ ಮಾತಾಡಬೇಕು. ಅಲ್ಲಿ ಮಾತಾಡಕತ್ತಾಗ ಇವೇನರ 3 ಫೂಟಿನ ಶಿವರಾಜ್ ಕುಮಾರ್ ಬಂದು ಅನುರಾಗ ಚೆಲ್ಲಿದಲ್ಲ ಅಂತಂದು ನಾ ಬಟ್ಟೆ ತಂದು ಒರೆಸ್ಬಿಡವ. ಅದಕ್ಕೆ ನಾವೊಂದು 2 ತಿಂಗಳು ಟೈಮ್ ಕೊಡ್ರಿ, ನಿಮ್ಮಿಬ್ರದ್ದು ಮದುವೆ ಮಾಡ್ತೀವಿ. ಮದುವೆ ಆದ್ಮೇಲೆ ನೀವು ಅವನ್ರ ಮಾಡ್ಕೊರಿ, ಅಪ್ಪಡ್ರ ಮಾಡ್ಕೊರಿ. ಹಾಗಾದ್ರೆ ನಾವು ಲವ್ ಹೇಗೆ ಮಾಡೋದು? ಮಿಕ್ಕಿದ ಹೆಣ್ಣು ಐತಪ್ಪ ಇದು. ನಾಯಿಗೆ ಸೂಕ್ಷ್ಮ ತಿಳ್ಕೊಂಡು ಸೂಕ್ಷ್ಮ ಹೇಳಾಕತ್ತೀನಿ. ಅಲ್ಲಿ ಕಾಲೇಜ್ನಾಗ ಎಲ್ಲೋ ಮಾಡ್ತೀರಿ, ಮಾಡಿ ಮೇಲೆ ಹೋಗಿರೇನು? ನಿಮ್ಮ ಅದಕ್ಕಾಗೆ ಮದುವೆ ಮಾಡ್ತೀವಿ. ಮದುವೆ ಗುರುತ್ತಿಲ್ಲ ಪೆಪೆ ಅಂತ ತಾಳೆ ಕಟ್ಟಿದ ಮೇಲೆ ನೀವು ಹೋಯ್ಕೋತ ಹೋರಿ ಆ ಕಡೆ. ನೀವು ಇಲ್ಲಿ ರೋಡ್ನಾಗಾರ ಮಾಡ್ರಿ, ಇಲ್ಲಿ ಬಸ್ ಎಲ್ಲರೂ ಮಾಡ್ರಿ, ನಮಗೆ ಸಂಬಂಧ ಇಲ್ಲ. ಅದು ಲವ್ ಅಂದಿಲ್ಲ, ಅದು ಎಲ್ಲರೂ ಮಾಡ್ರಿ ನೀವು, ನಂಗೆ ಸಂಬಂಧ ಇಲ್ಲ ವಿಷಯ. ಅದ್ರ ಸಂಬಂಧ ಅಲ್ಲಿ ಮಾಡ್ತೀವಿ, ಅವಲ್ಲಿವರೆಗೂ ಸುಮ್ಮಿರ್ಬೇಕು, ಹೋಗೋದು ಬರೋದು. ನಮ್ದು ಹಳೆ ಟಮ್ ರೆಡಿ ಮಾಡಿಸ್ತೀವಿ. ಹಿಂದೆ ನೀನ ಕುಂಡಿರ್ಬೇಕು, ಮುಂದೆ ನಾನು ಹೊಡಿಬೇಕು. ಏನಂತಿ 3 ಫೂಟ್ ಶಿವರಾಜ್ ಕುಮಾರ್ ನೋಡಂಗಿಲ್ಲ ಮೇಲೆ. ಓಕೆನಾ? ಸರ್ ಟೈರ್ ಬೇಕಂತ ಟೈರ್ ಹೆಂಗೆ ತಂದು ಕೊಡ್ತಾರೆ ಎಷ್ಟೊತ್ತಾಗ ಅವರು? ನಾನು ಪ್ರಯತ್ನ ಮಾಡ್ತೀನಿ ಅಂದೆ. ನೀ ಪ್ರಯತ್ನ ಮಾಡಬೇಡ, ಅವ ಪ್ರಯತ್ನ ಪಟ್ರೆ ಏನಾರ ಆಕತಿ.
ಹ್ಞೂ ಇಬ್ರು ಪ್ರಯತ್ನ ಪಡ ನೋಡು ನಿಂದೊಳ್ಳೆ ತಲೆ ಹರಟೆ ನಾನಿನ್ ಬರ್ತೀನಿ. ಭಾಳ ಒಳ್ಳೇದಾಕತಿ. ಅಲ್ಲ ಕಾಫಿ ಯವ್ವ ಕಾಫಿ ತೊಂಬಾಬೆ. ಗೌರ್ಯ ಏನು ಹೇಳಿ ಹೋದ್ಲೇ ತಂಗಿ? ಅದು ಟಯರ್ ಏನ ಅದು ನೀವೇನೋ ಇಲೆಕ್ಷನ್ ನಿಂತಿರಂತಲ್ಲ, ಏನಾಗ್ತು ಏನು ಸುದ್ದಿ ಇವಕ್ಕ? ಇಲೆಕ್ಷನ್ ನಿಂತೀವಿ ಮುಗಿದು ಹೊತ್ತ ಗೆಲ್ತಾರದ್ದು ಗೊತ್ತಿಲ್ಲ, ಬಕ್ಕ ಬರಲ್ಲ ಬೀಳ್ತಾರದ್ದು ಗೊತ್ತಿಲ್ಲ. ಗೆಲ್ತೀನಿಲ್ಲ. ಎಲ್ಲಿ ಗೆಲ್ತೀರಿ ನೀವು? ಊಟ ಹಾಕಿದ್ ಎಂಥವ್ರಿಗೆ ಗೊತ್ತನ್ರಿ? ನಿಮ್ಮ ತಿಂತಾರ ಮತ್ತೊಂದು ಕಡೆ ಓಟ್ ಹಾಕ್ತಾರ ಅವರು. ಗೌಡ್ರ ಬೇಡ ಬಿಟ್ಟು ಬಿಡ್ರಿ ಸಾಕಿನ್ನ. ಅದಕ್ಕೆ ಅವರನ್ನ ಕತ್ರಿ ಎಟ್ಟತ್ರಿ ನಾವು ಮಾಡ್ಬೇಕಪ್ಪ ಬಾ ನಾ ಬೇಯಿಸ್ತೀನಿ ಶಿಸ್ತು ಮೂಲ್ಯಾಕುಂತ ನಾದು ಅಂದ್ರೆ ಹಿಟ್ಟು. ಗೌರ್ಯ ಇಲ್ಲಿ ನಿತ್ಯ ಅಂದ್ರೆ ನೀನು ಹಿಡ್ಕೊಂಡು ನಾನು ಆತ ನಮ್ಮ ಕೊತ್ತ ಬದ ನನಗೆ ಬತ್ತಾರ್ದು ಕೊತ್ತ ಬದ ನಾವು ಊರಿಗೆ ಕಲೆ ಚಿಸ್ತಿ ಮಳೆ ಹೆಣ್ಣೆ ಎತ್ತಂಗ ಮಾತಾನೋ ಮರ ಎಲ್ಲ ತೂದ್ದಾಗೈತೆ. ನೀವು ಒಳ್ಳೆ ಕರೆ ನಾವಳೆ ಬಾ ನಾವು ಹಲ್ಕತ್ರ ಮಾತಾನೆ ಎಲ್ಲ ತೂದ್ ಮಾಡ್ಕೊಂಬತ್ತಾನ 3 ಪುತ್ತಿನ ಶಿವರಾಜ್ ಕುಮಾರ. ಏನದ ಅನುರಾಗ ತೆಲ್ಲಿದನು ಏನ ಅನುರಾಗ ತೆಲ್ಲಾನು ಅರಿಬಿತ್ತು ಒಂದು ಅರಿತಾನೋ ಎಲ್ಲ ತೂದ್ದಾಗೈತ. ಯಾಕಲೆ ಏನಾಯ್ತ? ಅವಂದೈತಲ್ಲ ದಿವತ್ತ ನಿಮ್ಮ ತಂಗಿದು ತೂತ್ವದ ತಿಮ್ಮ ತಿಮ್ಮ ಇವ್ರಿಬ್ಬರು ನದ್ ಬರಕ್ಕೆ ತಿಕ್ಕ ನನ್ನ ತಾತ ತಕೊಂಬ ನತ್ವರಕ್ಕೆ ಬರವ. ಇದು ಸಿಮ್ಮಿನ ಪ್ರಾಬ್ಲಮ್ನ. ಏಯ್ ನಿನಗೊಂದು ಹೊಸ ಏರ್ಟೆಲ್ ಕೊಡಿಸ್ತೀನಿ ಬಿಡ್ಲೆ. ಯಾವ್ದಳ ನಂದು ಯಾಕೋ ಚಾರ್ಜರ್ ಪಿನ್ ತಿರ್ತಿರ್ನಿ ಇದ್ದಾಗ ಒಂದು ಹೊಸ ಚಾರ್ಜರ್ ಕೊಡಿಸ್ತೀನಲ್ಲೇ. ಒಂದನೇ ಕಾಯ್ಲಿಕ್ಕೆ ಗುದ್ದೆ ಅದೊತ್ತೆ ಕೆತ್ತ ಕೈಯ ಬಂದು ಬಿತ್ತಾವಳ ಮರ ತುಂಬ ಎತ್ತದ ಹತ್ತು ಬತ್ತಾರ್ದು ಕೊತ್ತ ಬದ್ದು ತುಂಬ ನೋವು ಬಿತ್ತನ ಒಂದು ತಾಕಾಗೈತಿ. ಅಲ್ಲೋ ಆಕಿ ಜೊತೆ ನಾಲ್ಕು ಪ್ರೀತಿಲೇ ಮಾತಾಡು. ಆಕೆ ಜೊತೆ ಪ್ರೀತಿಲೇ ಮಾತಾಡಕ್ಕೆ ನನ್ನ ಮದುವೆಗ ಖರ್ಚು ಏನು ಆಕೆ ಕೈಲೇ ಬರೀ ಚಾಯ್ ಅದ ಖರ್ಚು. ನಾವು ಮರ ಕತ್ತ ಬೆರಿಕತ್ತಾಳೆ ಹೆಣ್ಣು ಮಗಳಕ್ಕೆ. ಅದ್ರಲ್ಲ ದೊಡ್ಡ ಸಂಜೆ ದೊಡ್ಡ ತಿಂದು ಮಾಡ್ಗಳಂದ್ರೆ ಏನು ಮಾಡ್ಲ ಬಂದಿನ ಒಂದು ಕಪ್ ತಾಪ್ಯಾರ ತ್ಯಾರ ಮಾತಾಡ್ತಾವ ನಾ ಹೇಳಿನ ತಕ್ರಿ ಹಾಲ ತಾಪದಿ ಎಲ್ಲ ಬಾಯಾಗ ತುರಿದು ಒಲಿ ಮೇಲೆ ಕುಂದಿರ್ತಿ ಬದ್ಯಾಗ ಉರಿ ಎತ್ತಿ ಬತ್ತಾಳೆ ಕುಂದಿರ ಕಾತ್ ಬೆರಿಕದ ಪಾತ್ರನ ಬದದಪ್ಪ ಮೂಗನೇನು ಗಾನಿ ಬಾದಿಗೆ ಸಿದು ಹಂಗ ಬದ ಬೆರಿಕದಾಳ ಮಾಮಾಕೆ. ಇಲ್ಲ ಆಕೆ ಲವ್ ಮಾಡಿ ಲವ್ ಏನು ಮಾತದ ಲವ್ ಅಂತ ಹೊಲಿಸ್ತತ್ತ ಹೇಳ್ಕೊತಾವ ಮರ ಲವ್ ಮಾತು ಬರ್ದಪ್ಪ ಒಡುಸ್ ಬತ್ತ. ಏಯ್ ಏನು ಬರ್ತೈತೆ ಅಂತ? ಒಡುಸ್ ಬತ್ತ ಅಂಥದ್ದೆಲ್ಲ ಮಾತು ಬರ್ತದೆ. ಈ ಲವ್ ಅಂದ್ರೆ ಏನು? ಲವ್ ಗೊತ್ತಿಲ್ಲ ನಮ್ಗೆ ಯಾಕೆ ಗೊತ್ತು? ನಮ್ಗೇನು ಕೊಳಮ್ ಐತೆ ಹೇಳದ್ರಿ. ಲವ್ ಗೊತ್ತಿಲ್ಲ ಮಾದಿಲ್ಲ ಹಾಂ ನನ್ನ ಕೇಳಿ ಮಾದ್ಯಾನವ ಅಲ್ಲಿ ಡೊಕ್ಕಳಾತ ನೋಡಲ್ಲಿ ನೀಲಿ ಹೆಂಗೆ ಎಸ್ ಮಾದ್ಯಾನವ ನೋಡಲ್ಲಿಗ ನಿನ್ನ ನೋಡ್ರಿ ಕೈ ಮಾಡ್ತಾ ನೋಡ್ರಿ. 3 ಹೌದು ಮರ 3 ಮಧ್ಯಾಹ್ನ ತಮ್ಮ ಮತ್ತು 4ನೇದು ಇದ್ನು ಅವ ಮಾಡಿದ ನಾವು ಹೊಯ್ಕೋತ ಹೋದ ಅದಪ್ಪ ಅವ ಕ್ಯಾತ ತುಮಾರದ ನೀನು ಹೇಳಿ ಹೆಂಗೆ ಮಾತೋದು ಹೇಳ. ಲವ್ ಗೊತ್ತಿಲ್ಲ ಲವ್ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ದಿಲ್ ಇಸ್ಕ್ 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 ಅಂತಾರಲ್ಲ. ಇದೇನು ಇಸಕ್ಕ ಇನ್ನ ನಾವು ನಮಗೆ ಉತ್ಸಕ್ಕನ್ಯಾಗ ಮಾತೋದು ಸರಿ ಹೌದಾ ಅಲ್ಲ ಇತ್ತಲಾಗದ ದೌತ್ ಬರಾಕತ್ತ ತೊಮಾರ ಆಧಾರ್ ಕಾರ್ಡ್ ಓದ್ಬೇಕು. ಇಮೇಲ್ ಐತೋ ಫಿಮೇಲ್ ಐತೋ ಏನ ಫಿಮೇಲ್ ಇತ್ತಂದ್ರೆ ನಾವು ಗಂಟೆ ಕಟ್ಕೊಂಡು ಎಲ್ಲಾರು ಟೂರ್ಗೆ ಹೊರಗೆ ಬರ್ತದ ಮತ್ತೇನು ಮಾಡೋದು ಅಮ್ಮಾರ ಬರ್ರೆ ಪದ ಬದುದ ಮಾತಾಡಕ್ಕೆ ಆದ್ರೂ ಬೇದಂಗಿಲ್ಲ ಮಾಮ. ನಾವು ಯಾರು ಪೊತ್ತ ಎತ್ತದ ಗತ ಗತ ಕರ್ಪ ಈ ತರ್ಪಕ್ಕೆ ಕಚ್ಚೋದು ಗೊತ್ತು, ನೀಗ್ಲಿಲ್ಲ ಅಂದ್ರೆ ನಾಲಿಗೆ ಹೆಚ್ಚು ನೆಕ್ಕೋದು ಗೊತ್ತು. ನಾವು ನಕ್ಕಿನ ಕಚ್ಚೋದಾಗ್ಲಿಲ್ಲ ಅಂದ್ರೆ ನಾಲಿಗೆ ಹೆಚ್ಚು ನೆಕ್ಕ್ಯಾರ ಬಿಡು ಮಗ ನನ್ನ ಅಲ್ಲ ಮಾಮ ಹಿಂಗೆ ಮಾತಿದ್ರ ಹೆಂಗ ಆಕಿಗೆ ನಿದ್ದೆ ಗುಳಿಗೆ ಹಾಕಿ ಮಾತಿದ್ರ. ನೆತ್ತಿ ಗುಳಿಗೆ ಹಾಕಿ ಮಾಡಿದ್ರೆ ಅವ ಮಾಡ್ಯಾನೋ ನೀವ ಮಾಡ್ಯಾನೋ ನೀ ಮಾಡ್ಯಾನೋ ಹೆಂಗೆ ಗೊತ್ತಾಗಬೇಕು ಲೇಖೆಗೆ? ಒಮ್ಮೆರು ಮರ ಎತ್ತರ ಇದ್ದಾಗ ಆದ್ರೆ ನಾನು ಪದ ಬದೀತಾಳ ಅವನು ಪದ ಬದೀತಾಳ ಆಕಿ. ಅದಕ್ಕೆ ನಿದ್ದೆ ಗುಳಿಗೆ ಹಾಕಿ ನಿದ್ದೆ ತುಂಬ ಕುಂದ್ರುದು ಒತ್ತ ತಪ್ಪಳ ಮರಂಗಿಲ್ಲ. ಒತ್ತಾಕಿಗೆ ನಿದ್ದೆ ಹತ್ತಿಂದ ನಾನರ ಮಾಡಲಿ ಅವರ ಮಾಡಲಿ ಇವರ ಮಾಡಲಿ ತೊಪ್ಪನ್ನು ಹೈಕೋತವಾಗಲ್ಲ ಮತ್ತನ್ನು ಎತ್ತ ಬಿಟ್ಟಾಳಕ್ಕೆ ಪಿಂಡ್ರಿ ಓದಾಕಿನ ಮತ್ತೆ ಇಕ್ಕತ್ತ ನೋದ ಮತ್ತು ನಾ ತುಂಬ ಧೈರ್ಯದ ಗುಳಿಗಿದ್ ಮರ್ತು ಬಂದನ್ನ ಮನ್ಯಾಗ ಮತ್ತೆ ತೊಗೊಂಡು ಬನ್ನಿ ಅಂದ್ರೆ ಆಕಿನ ಪಿತ್ತಿ ಮಾಡಿ ಬರ್ತಾರ ಮಾಮ. ಹಿಂಗೆ ಮಾಡ್ಲಿ ಆಕಿನ ಅಲ್ಲಿ ಕರ್ಕೊಂಡು ಹೋಗ್ಯಾಗ ಆಕೆ ಕೈಯಾಗ ಅದನ್ನು ಕೊತ್ತು ಮಾದಿ ಬಿದ್ಲ. ಏನದ ಯಾ ಮರ ಆಕೆ ನಾ ಬಿದ್ದೆ ಅಲ್ಲಿ ಜಮ್ಕಂದಿ ಕರ್ಕೊಂಡು ಹೋಗ್ಕನ ಅಲ್ಲೇ ಕಾಲೇಜು ರೋದ್ನ್ಯಾಗ ಪಾನಿಪುರಿ ಮಾತಾರ ಮತ್ತ ನಂದು ಹಾಕಿದ ಬಾಯಾಕ ಹಾಕಿದ್ದ ನಂದು ಬಾಯಾಕ ಒಳಗಡೆ ಒಂದು 500 ರೂಪಾಯಿ ಇಟ್ಟು ತೊಗೊಂಡು ಹೋಗಿ ಬ್ಯಾದು ಮರ ಕಿಸೆ ತುದು ಮಾತಾರ ತುಂಬ ಒಂದು 10 ರೂಪಾಯಿಗೆ ಹೋದ 3 ಪಾನಿಪುರಿ ಬರ್ತಾವ ಅದ್ರಾಗ. ಒಂದು ನಂದು ಹಾಕಿದ ಬಾಯಾಗ ಒಂದು ಅಕ್ಕಿ ಬಾಯಾಗ
ಎರಡು ಪಾಲು ಆತಲ್ಲ, ಇನ್ನೊಂದು ಪಾಲು ಉಳಿತಲ್ಲ. ಮತ್ತ ನೀ ಖಾಲಿ ಇದೆಯಲ್ಲ ತಂದು ನಿನ್ನ ಕರ್ರಿ ಸ್ವಂದಾಗ ತೊರ್ರಿ ಓದಿ ಓದಿ ಬಂದು ನನಗೆ ನೀದಿ ನೀದಿ ಶಬಾಷ್ ಧರ್ಮ, ಶಬಾಷ್. ಅಂದು ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನನ್ನು ಅವಮಾನ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನನ್ನು ನನ್ನ ತಂಗಿ ಮೇಲೆ ಎತ್ ಕಟ್ಟಿದೆಯಲ್ಲ, ಇದು ವೈರತ್ವ ಅಂದ್ರ. ಏ ಧರ್ಮ, ಎಂದು ನಿನ್ನ ಮನೆತನದ ಗಂಡಿನ ಕಣ್ಣು ನನ್ನ ಮನೆತನದ ಹೆಣ್ಣಿನ ಮೇಲೆ ಬಿತ್ತು, ಅಂದೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆತನದ ಹೆಣ್ಣಿನ ಮೇಲೆ ಬೆತ್ತು ಅಂತ. ಸತಿ ಶಿರೋಮಣಿ ಸಾವಿತ್ರ ನಿನ್ನ ಮಠದ ಮಂದಿರಿನ ಕದವನ್ನು ತೆಗೆದು ಹಠವಾದ ಚಿನ್ಹುಳಿ ಆಟ 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 ಆಡ್ತೀನಿ. ಈ ಶ್ರೀಕಾಂತ್ ಗೌಡನ ಗಂಡಸ್ತನ ಅಂದ್ರೆ ಹೆಂಗಿರ್ತೈತೆ ಅಂತ ಮುಟ್ಟಿ 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 ನೋಡ್ಕೋಬೇಕು. ಯಾಕಾದ್ರೂ ಈ ಶ್ರೀಕಾಂತ್ ಗೌಡನನ್ನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ, ರಕ್ತ ಕಣ್ಣೀರು ಹರಿಸ್ತೀನಿ. ಆ ಕಾಟ ಕೊಡ್ಲಿಲ್ಲ, ನನ್ನ ಹೆಸರು ಬಂಡಾಯ ಎಬ್ಬಿಸಿದ ಬಹದ್ದೂರ್ ಹೊಲೆ ಶ್ರೀಕಾಂತ್ ಗೌಡನೇ ಅಲ್ಲ. ಏ ಧರ್ಮ, ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕುಡದೆ ಕೆಟ್ಟವನು ದುರ್ಯೋಧನ. ಏ ಧರ್ಮ, ಈ ಸಮಾಜದಲ್ಲಿ ನೀನೇನೇ ಮಾಡೋ, ಈ ಸಮಾಜ ನಿನಗೆ ಕೆಟ್ಟವನು ಎಂದು ಪಟ್ಟ ಕಟ್ಟತ್ತೆ. ಏ ಕುಷ್ಟಕಿ, ಊಟಿಲ್ದೆ 40 ದಿವಸ ಬದುಕಬಹುದು, ನೀರಿಲ್ದೆ 3 ದಿವಸ ಬದುಕಬಹುದು, ಗಾಳಿ ಇಲ್ದೆ 8 ನಿಮಿಷ ಬದುಕಬಹುದು. ಬಟ್ ಈ ಶ್ರೀಕಾಂತ್ ಗೌಡನನ್ನ ಎದುರು ಹಾಕೊಂಡ್ರೆ ಒಂದು ಕ್ಷಣ ಕೂಡ ಬದುಕೋಕೆ ಸಾಧ್ಯವೇ ಇಲ್ಲ.